ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ಜ್ಞಾನಜೀವಿಗೆ ನವೋದಯ ತರಬೇತಿ ಕೇಂದ್ರದ ಆನ್ಲೈನ್ ಕ್ಲಾಸ್ಗಳಿಗೆ ಆತ್ಮೀಯವಾದಂಥ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಕನ್ನಡ ವ್ಯಾಕರಣ ಕ್ಲಾಸ್ನಲ್ಲಿ ನಾವು ಸಂಧಿಗಳಲ್ಲಿ ಅಥವಾ ಸಂಧಿಗಳ ಬಗ್ಗೆ ನೋಡಿದ್ರಿ. ಆ ಸಂಧಿಯಲ್ಲಿ ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ನೋಡಿದ್ರಿ. ಈಗಾಗಲೇ ಒಂದು ಸಂಧಿಯನ್ನು ತಿಳಿಸ್ಕೊಟ್ಟೇನಿ. ಅದು ಯಾವಪ್ಪ ಅಂದ್ರೆ ಸವರ್ಣ ದೀರ್ಘ ಸಂಧಿ. ಯಾವ ಸಂಧಿ? ಸವರ್ಣ ದೀರ್ಘ ಸಂಧಿ. ಇದು ಸಂಸ್ಕೃತದ ಸ್ವರ ಸಂಧಿ. ಇವತ್ತು ಅದರ ಒಟ್ಟು ಟೋಟಲ್ ಆಗಿ ಸಂಸ್ಕೃತದ 4 ಸಂಧಿ ಬರ್ತಾವೆ. ಅವು ಸ್ವರ ಸಂಧಿಗಳು 4 ಬರ್ತಾವೆ. ಅದ್ರಾಗ ಒಂದೇದು ಮುಗಿಸಿನಿ. ಇನ್ನು ನೆಕ್ಸ್ಟ್ ಎರಡನೇದು ಯಾವಪ್ಪ ಅಂದ್ರೆ ಗುಣ ಸಂಧಿ. ಇದು ಕೂಡ ಸಂಸ್ಕೃತದ ಸ್ವರ ಸಂಧಿ ಅಂತ ಇಟ್ಕೊಳ್ಳಿ. ಇದು ಯಾವುದು? ಸಂಸ್ಕೃತದ ಸ್ವರ ಸಂಧಿ. ಗುಣ ಸಂಧಿ ನೋಡ್ರಿ, ಆ ಕಾರ್ಯಗಳ ಮುಂದೆ ಕಾರ್ಯಗಳು ಬರ್ತವೆ, ಪೂರ್ವ ಪದದಲ್ಲಿ ಬರ್ತಾವೆ ಇಟ್ಕೊಳ್ಳಿ. ಕಾರ್ಯಗಳು ಬರ್ತಾವ ಪೂರ್ವ ಪದದಲ್ಲಿ. ಅದು ನಾಮೇ ತಿಳಿಸ್ತಾನೆ ನಾನು. ಆ ಕಾರ್ಯಗಳ ಮುಂದೆ ಈ ಕಾರ್ಯ ಬಂದ್ರೆ ಎ ಕಾರ ಕರವು, ಉ ಕಾರ ಬಂದರೆ ಓ ಕಾರವು ಆಗಮವಾದರೆ ಅದನ್ನ ಗುಣಸಂಧಿ ಅಂತ ಕರಿತೀವಿ. ಸರಿ ಕೇಳ್ಕೊರಿ. ಆ ಕಾರ್ಯಗಳ ಮುಂದೆ ಈ ಕಾರ್ಯ ಬಂದರೆ ಎ ಕಾರವು, ಉ ಕಾರ ಬಂದರೆ ಓ ಕಾರವು ಆಗಮವಾದರೆ ಅದನ್ನ ಗುಣಸಂಧಿ ಅಂತ ಕರಿತೀವಿ. ಅದ ಎಕ್ಸಾಂಪಲ್ ನೋಡ್ಕೊರಿ. ಮಹಾ ಪ್ಲಸ್ ಈಶ ಮಹೇಶ. ಇಲ್ಲೇ ಆ ಕಾರದ ಮುಂದೆ ಏನಾಗಿತ್ತಿಲ್ಲ ಈ ಕಾರ ಬಂದತ್ತೆ. ಅದ್ರ ಆ ಕಾರದ ಮುಂದೆ ಈ ಕಾರ ಬಂತಂದ್ರ ಸಂಧಿ ಪದೊಳಗ ಎ ಕಾರ ಬರುತ್ತೆ. ಇಲ್ಲೇ ನೋಡ್ರಿ, ಎ ಮಹೇಶ. ಇಲ್ಲೇನೈತಿ ಎ ಕಾರ ಐತಿ. ಅದ್ರ ಮಹಾ ಪ್ಲಸ್ ಈಶ ಮಹೇಶ. ಇಲ್ಲಿ ಆ ಕಾರದ ಮುಂದ ಏನ್ ಬಂತಿ ಈ ಕಾರ ಬಂದೈತಿ. ಸಂಧಿ ಪದೊಳಗ ಎ ಕಾರ ಆಟೋಮೆಟಿಕ್ ಬರುತ್ತೆ ಐತಿ. ನೆಕ್ಸ್ಟ್ ಗಣ ಪ್ಲಸ್ ಈಶ ಗಣೇಶ. ಏನು? ಗಣ ಪ್ಲಸ್ ಈಶ ಗಣೇಶ. ಇಲ್ಲಿ ಅ ಕಾರದ ಮುಂದ ಈ ಕಾರ ಐತಿ. ಅ ಕಾರದ ಮುಂದ ಈ ಕಾರ ಬಂದಂತ ಸಂಧಿ ಪದೊಳಗೆ ಏನ್ ಬರ್ಬೇಕು? ಎ ಕಾರ ಬರ್ಬೇಕು ಐತಿ. ಅ ಕಾರದ ಮುಂದೆ ಈ ಕಾರ ಬಂದ್ರ ಸಂಧಿ ಪದೊಳಗ ಎ ನೇ ಏನಿದೆ ಇದ್ರೊಳಗೆ ಏನೈತಿ? ಎ ಕಾರ ಐತಿ. ನೆಕ್ಸ್ಟ್ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ. ಅ ಕಾರದ ಮುಂದ ಉ ಕಾರ ಬಂದಾಗ ಅ ಕಾರದ ಮುಂದ ಉ ಕಾರ ಬಂದಾಗ ಏನ್ ಬರುತ್ತೆ? ಓ ಕಾರ ಐತಿ. ಸೂರ್ಯೋದಯ ಇದಾಗ ಏನೈತಿ? ಓ ಕಾರ ಐತಲ್ಲ. ಏನು? ಅ ಕಾರದ ಮುಂದ ಉ ಕಾರ ಬಂದ್ರ ಸಂಧಿ ಪದೊಳಗ ಓ ಕಾರ ಏನಾಗೈತಿ? ಆಗಮನಕ್ಕೆ ಬರ್ತೈತಿ. ನೆಕ್ಸ್ಟ್ ಚಂದ್ರ ಪ್ಲಸ್ ಉದಯ ಚಂದ್ರೋದಯ. ಚಂದ್ರ ಇದ್ರೊಳಗ ಅ ಸ್ವರ ಐತಿ, ಇದ್ರೊಳಗ ಉ ಸ್ವರ ಐತಿ. ಅ ಕಾರದ ಮುಂದ ಉ ಕಾರ ಬಂದೈತಿ. ಬಂದಾಗ ಸಂಧಿ ಪದೊಳಗ ಏನ್ ಬರ್ತಂದ್ರ ಓ ಕಾರ ಐತಲ್ಲ. ಅ ಕಾರದ ಮುಂದ ಉ ಕಾರ ಬಂತಂದ್ರ ಸಂಧಿ ಪದೊಳಗ ಓ ಕಾರ ಏನಾಗೈತಿ? ಆಗಮಗೆ ಬರ್ತೈತಿ. ನೆಕ್ಸ್ಟ್ ವಿಘ್ನ ಪ್ಲಸ್ ಈಶ ವಿಘ್ನೇಶ. ಅ ಕಾರದ ಮುಂದ ಈ ಕಾರ ಬಂದಾಗ ಅ ಕಾರದ ಮುಂದೆ ಈ ಕಾರ ಬಂದಾಗ ಸಂಧಿ ಪದದಲ್ಲಿ ಎ ಕಾರ ವಿಘ್ನೆ. ಗ್ನೇ ಯಾವ ಸ್ವರ ಐತಿಲೆ? ಎ ಸ್ವರ ಐತಿ. ಹೌದಲ್ಲ. ಅ ಕಾರದ ಮುಂದ ಈ ಕಾರ ಬಂದಾಗ ಅ ಕಾರದ ಮುಂದ ಈ ಕಾರ ಅಥವಾ ಆ ಕಾರದ ಮುಂದ ಈ ಕಾರ ಬಂದ್ರು ಕೂಡ ಸಂಧಿ ಪದದೊಳಗ ಎ ಕಾರ ಬರ್ತೈತಿ. ಸಂಧಿ ಪದ ಅಂದ್ರೆ ಯಾವುದು? ಇವೆಲ್ಲ ಏನು ಸಂಧಿ ಪದಗಳು. ಇದು ಪೂರ್ವ ಪದ, ಇದು ಉತ್ತರ ಪದ, ಇದು ಸಂಧಿ ಪದ. ಇಲ್ಲಿ ಆ ಕಾರಗಳ ಮುಂದ ಈ ಕಾರ ಬಂದ್ರೆ ಎ ಕಾರ, ಆ ಕಾರಗಳ ಮುಂದ ಓ ಕಾರ ಬಂದಾಗ ಓ ಕಾರ ಏನಾಗೈತಿ? ಆಗಮನ ಬರುತ್ತೆ. ನೆಕ್ಸ್ಟ್ ಅರುಣ ಪ್ಲಸ್ ಉದಯ. ಅರುಣ ಪ್ಲಸ್ ಉದಯ ಅರುಣೋದಯ. ನೋ ಓ ಐತಲ್ಲ ಇಲ್ಲಿ ಓ. ಇನ್ನ ನೋ ಯಾವ ಸರ ಐತಿ? ಅ ಐತಿ. ಇಲ್ಲೇ ಉ ಐತಿ. ಅ ಕಾರದ ಮುಂದ ಉ ಕಾರ ಬಂದಂತ ಸಂಧಿ ಪದೊಳಗ ಓ ಕಾರ ಏನಾಗೈತಿ? ಆಗಮಗೆ ಬರ್ತೈತಿ. ನೆಕ್ಸ್ಟ್ ರುದ್ರ ಪ್ಲಸ್ ಈಶ ರುದ್ರೇಶ. ಅ ಕಾರದ ಮುಂದ ಈ ಕಾರ ಬಂದ ಯಾವ್ದು ಬರುತ್ತೆ? ಯಾವ್ದು ಬರುತ್ತೆ? ಎ ಕಾರ. ಹೌದಾ. ಅ ಕಾರದ ಮುಂದ ಈ ಕಾರ ಬಂದ ಸಂಧಿ ಪದೊಳಗ ಎ ಕಾರ ಆಗಮ ಬರುತ್ತೆ. ಸರ್ ಎ ಕಾರ ಎಲ್ಲಿದೆ ಹುಡುಕಂಗಿಲ್ಲ. ಅಲ್ಲೇ ಆ ಅಕ್ಷರಗಳು ಇರ್ತದೆ. ದ್ರೇ ಒಳಗೆ ಏನಿದಿಲ್ಲ ಐತಿಲ್ಲ ಎ ದೇ ಅಂತ ನೀವು ಜೋರಾಗಿ ಹೇಳಿದ್ರಪ್ಪ ಅಂದ್ರೆ ನಿಮ್ಗೆ ಏನ್ ಕೇಳಿಸತಿ? ಎ ಅನ್ನುವಂತ ಸ್ವರ ಕೇಳಿಸತಿ. ಅದ್ರ ಮೇಲೆ ಕಂಡಿಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ವಿಘ್ನ ಜ್ಞ ಅಂತ ಹೇಳಿದ್ರೆ ಏನ್ ಕೇಳಿಸತ್ತೆ ನಮಗ? ಅ ಅನ್ನುವಂತ ಸ್ವರ ಕೇಳಿಸತಿ. ಹೌದಾ. ಆ ಕಾರ್ಯಗಳ ಮುಂದೆ ಈ ಕಾರ ಬಂದಾಗ ಎ ಕಾರ, ಆ ಕಾರ್ಯಗಳ ಮುಂದೆ ಓ ಕಾರ ಬಂದಾಗ ಓ ಕಾರ ಆಗಮವಾಗಿ ಬಂದ್ರೆ ನಾವು ಗುಣಸಂಧಿ ಅಂತೇಳಿ ಕರಿತೀವಿ. ಉದಾಹರಣೆ ನೋಡ್ರಿ, ಈ ಕ್ಲಾಸ್ ಅರ್ಥ ಆಗಂದ್ರೆ ವಿಡಿಯೋನ ಇನ್ನೊಂದ್ಸತಿ ನೋಡ್ಕೊರಿ, ಸರಿಯಾಗಿ ನೋಟ್ಸ್ ಮಾಡ್ಕೊರಿ. ಮತ್ತು ವಿಡಿಯೋನ ಪೂರ್ಣವಾಗಿ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ತಪ್ಪದ ನಿಮಗೆ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿರಿ. ಈ ಒಂದು ವಿಡಿಯೋ ಕ್ಲಾಸ್ ಯಾರೆಲ್ಲ ಯೂಸ್ ಆಗತ್ತಪ್ಪ ಅಂದ್ರೆ, ಯಾರೆಲ್ಲ ಉಪಯೋಗ ಆಗ್ತದಂದ್ರೆ 6ನೇ ತರಗತಿ ಏನು ಪ್ರವೇಶಾತಿ ಪರೀಕ್ಷೆ ಬರ್ತಿರ್ತಾರಲ್ಲ ಆ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ತೈತಿ. ಹಂಗ 6ರಿಂದ 10ನೇ ತರಗತಿಯಲ್ಲಿ ಓದುತ್ತಿರುವಂಥ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಈ ಒಂದು ಸಂಧಿಗಳ ಕ್ಲಾಸ್ ಉಪಯೋಗ ಆಗ್ತದೆ. ಅದಕ್ಕೆ ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ.